ಹೈದರಾಬಾದ್ನಲ್ಲಿ ಕಾಲ್ತುಳಿತದ ವೇಳೆ ಸಂಭವಿಸಿದ ರೇವತಿ ಸಾವು ಇದೀಗ ಬೇರೆ ಮಜಲನ್ನ ಪಡೆದಿದೆ. ಈ ವಿಚಾರವಾಗಿ ಅಲ್ಲು ಅರ್ಜುನ್ ಹಾಗೂ ರೇವಂತ್ ರೆಡ್ಡಿ ನಡುವೆ ವಾಕ್ ಸಮರದ ಜೊತೆಗೆ ಬಿಗ್ ಫೈಟ್ ಏರ್ಪಟ್ಟಿದೆ. ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಫೈಟ್. ಪುಷ್ಪ ಮನೆ ಮೇಲೆ ಕಲ್ಲು ತೂರಾಟ. ಹೈದರಾಬಾದ್ನಲ್ಲಿ ಅಲ್ಲು ಫ್ಯಾನ್ ರೇವತಿ ಸಾವು ವಿಚಾರ ಇದೀಗ ಬೇರೆ ಆಯಾಮವೇ ಪಡೆದಿದೆ ಎನ್ನಲಾಗ್ತಿದೆ. ತೆಲುಗು ನಟ ಅಲ್ಲು ಅರ್ಜುನ್ ಹಾಗೂ ಹೈದರಾಬಾದ್ ಸಿಎಂ ರೇವಂತ್ ರೆಡ್ಡಿ ನಡುವೆ ಬಿಗ್ ಫೈಟ್ ನಡೆದಿದೆ. ನಟರ ವಿರುದ್ಧ ಹೈದರಾಬಾದ್ ಸಿಎಂ ರೇವಂತ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದು, ಇದಕ್ಕೆ ಅಲ್ಲು ಅರ್ಜುನ್ ಕೌಂಟರ್ ಕೂಡ ಕೊಟ್ಟಿದ್ದಾರೆ. बाहर गाड़ी में बिठाने के बाद फिर जाते होकर फिर रूफटॉप निकाल के फिर लोगों को ऐसा कर रहा, तो ये कैसे इंसान है? हम लोग क्या बोलना है सर? मुझे तो समझ में नहीं आ रहा. मैं बाहर ये बोल भी नहीं सकता हूं, अगर कुर्सी में बैठकर खामोश भी नहीं बैठ सकता हूं. ఇట్స్ అన్ యాక్సిడెంట్. ఇది ఎవరి తప్పు కాదు, ఇది ప్యూర్లీ ఒక యాక్సిడెంట్. అందరూ పాజిటివ్ ఇంటెన్షన్తో పోలీస్ కూడా ప్రొటెక్షన్ ఇవ్వాలని, నేను కూడా మంచి సినిమా అందివ్వాలని, లేకపోతే చేసారు అందరు థియేటర్స్ కూడా జనాల్ని సేఫ్గా చూసుకోవాలని అందరూ ఒక మంచి ఇంటెన్షన్తో చేసినా కూడా ఒక ప్యూర్లీ ఒక యాక్సిడెంట్, ఇది ఒక హ్యూమన్ యాక్సిడెంట్, ఇది ఎవరి కంట్రోల్లో లేదు. ఫస్ట్లీ అది అందరికి చెప్దాం అనుకున్నాను. అండ్ ರೇವಂತ್ ರೆಡ್ಡಿಗೆ ತಿರುಗೇಟು ನೀಡಿದ ಅಲ್ಲು ಅರ್ಜುನ್ ವಿರುದ್ಧ ಕೆಲವರು ಆಕ್ರೋಶಗೊಂಡಿದ್ದಾರೆ. ಅಲ್ಲು ಮನೆ ಮುಂದೆ ಪ್ರತಿಭಟನೆಗೆ ಯತ್ನಿಸಿದ್ದು, ಹೈದರಾಬಾದ್ನ ಜುಬಿಲಿ ಹಿಲ್ಸ್ನ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಮನೆ ಮುಂದಿದ್ದ ಹೂಕುಂಡ ಒಡೆದು ಆಕ್ರೋಶಗೊಂಡಿದ್ದಾರೆ. ಕಲ್ಲು ತೂರಾಟ ನಡೆಸಿದ 8 ಮಂದಿಯನ್ನ ಜುಬಿಲಿ ಹಿಲ್ಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲು ಅರ್ಜುನ್ ಅವರು ಕಾಂಗ್ರೆಸ್ ಪರ ಅಭಿಯಾನ ಮಾಡೋದಕ್ಕೆ ಅವರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ, ಹೀಗಾಗಿ ಅಲ್ಲು ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಅಮಿತ್ ಮಾಳವೀಯ ಟ್ವೀಟ್ ಮಾಡಿದ್ದಾರೆ. ಈ ಹಗ್ಗ ಜಗ್ಗಾಟ ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪುಷ್ಪ 2 ರಿಲೀಸ್ ಆಗಿ ಎಲ್ಲೆಡೆ ಅದ್ದೂರಿ ಪ್ರದರ್ಶನ ಕಾಣ್ತಾ ಇದೆ. ಈ ನಡುವೆ ತೆಲಂಗಾಣ ಸಿಎಂ ವರ್ಸಸ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅನ್ನೋ ಹಂಗಾಗಿದೆ. ರಾಜಕೀಯ ದ್ವೇಷ ಜೋರಾಗಿದ್ದು ನಾನಾ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿನ ತೆಲಂಗಾಣದಲ್ಲಿ ಸೇಡಿನ ರಾಜಕೀಯ ಜೋರು. ಸಂಧ್ಯಾ ಥಿಯೇಟರ್ ಮುಂದೆ ಕಾಲ್ತುಳಿತ. ಮಗನ ಪ್ರಾಣ ಉಳಿಸಲು ತಂದೆಯ ಹರಸಾಹಸ. ಕಾಲ್ತುಳಿತಕ್ಕೆ ಬಲಿಯಾದ ರೇವತಿ. ಇದು ನಿಮಗೆಲ್ಲ ಮೊದಲೇ ಗೊತ್ತಿರುವ ಹಾಗೆ ತೆಲಂಗಾಣದಲ್ಲಿ ನಡೆದಿದ್ದ ಪುಷ್ಪ 2 ಸಿನಿಮಾ ವೇಳೆ ಕಾಲ್ತುಳಿತ ಕೇಸ್. ಈ ಪ್ರಕರಣದಿಂದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ಅನ್ನುವ ಹಾಗಾಗಿದೆ. ಇಬ್ಬರ ಮಧ್ಯೆ ಟಾಕ್ ಫೈಟ್ ಕೂಡ ಜೋರಾಗಿದೆ. ಈಗಾಗಲೇ ಇದೇ ಕೇಸ್ನಲ್ಲಿ ಅರೆಸ್ಟ್ ಆಗಿ ಬಂದಿರುವ ಅಲ್ಲು ಅರ್ಜುನ್ ವಿರುದ್ಧ ರೇವಂತ್ ರೆಡ್ಡಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದರ ಮಧ್ಯೆ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಡಿಸೆಂಬರ್ 4ರಂದು ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದ ಕಾಲ್ತುಳಿತದ ಸಿಸಿಟಿವಿ ದೃಶ್ಯಾವಳಿಗಳನ್ನ ರಿಲೀಸ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಜಿತೇಂದರ್, ಅಲ್ಲು ಅರ್ಜುನ್ ಮೇಲೆ ವೈಯಕ್ತಿಕ ದ್ವೇಷವಿಲ್ಲ, ಜನರ ಸುರಕ್ಷತೆಯೇ ನಮಗೆ ಮುಖ್ಯ. ಅಂದಿನ ಘಟನೆಗೆ ಅಲ್ಲು ಅರ್ಜುನ್ ಕಾರಣ ಎಂದು ಹೇಳಿದ್ದಾರೆ. ಇನ್ನು ಈ ಕಾಲ್ತುಳಿತದ ವಿಡಿಯೋ ಪರಿಶೀಲಿಸಿದ ಬಳಿಕ ಜುಬಿಲಿ ಹಿಲ್ಸ್ ಪೊಲೀಸರು ಅಲ್ಲು ಅರ್ಜುನ್ ಮನೆ ಮೇಲೆ ದಾಳಿ ಮಾಡಿ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿದ್ರು. ಇನ್ನು ಅಲ್ಲು ಅರ್ಜುನ್ ಮನೆ ಮುಂದೆ ದಾಂಧಲೆ ನಡೆಸಿದ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಎಲ್ಲರಿಗೂ ಜಾಮೀನು ಮಂಜೂರು ಮಾಡಲಾಗಿದೆ. ಅಲ್ಲು ವಿಚಾರದಲ್ಲಿ ಮತ್ತಷ್ಟು ರಾಜಕೀಯ ಟ್ವಿಸ್ಟ್. ಸಿಎಂ ಆಪ್ತರಿಂದ ಮನೆ ಮೇಲೆ ದಾಳಿ. ಇನ್ನು ಕಾಲ್ತುಳಿತ ಸಿಎಂ ಟಾಕ್ ಫೈಟ್ ಮಧ್ಯೆ ಅಲ್ಲು ಅರ್ಜುನ್ ಮನೆ ಮುಂದೆ ಗುಂಪೊಂದು ದಾಂಧಲೆ ನಡೆಸಿತ್ತು. ಮನೆ ಮುಂದೆ ಇದ್ದ ಹೂಕುಂಡ ಒಡೆದು ಮನೆ ಮೇಲೆ ಕಲ್ಲು ಹಾಗೂ ಟೊಮೆಟೊ ತೂರಿ ಆಕ್ರೋಶ ಹೊರಹಾಕಲಾಗಿತ್ತು. ಆದರೆ ಈ ಕೇಸ್ನಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಒಬ್ಬ ಆರೋಪಿ ಕೋಡಂಗಲ್ನ ಯುವ ಕಾಂಗ್ರೆಸ್ನ ಮುಖ್ಯಸ್ಥ ಶ್ರೀನಿವಾಸ್ ರೆಡ್ಡಿ ಆಗಿದ್ದಾನೆ. ಈತ ಸಿಎಂ ರೇವಂತ್ ರೆಡ್ಡಿ ಆಪ್ತ ಅಂತ ಹೇಳಲಾಗ್ತಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್. ಹಾಗಾದ್ರೆ ಈಗ ಬೇಲ್ ಮೇಲಿರೋ ಅಲ್ಲು ಅರ್ಜುನ್ಗೆ ಮತ್ತೆ ಟ್ರಬಲ್ ಫಿಕ್ಸ್ ಆಗತ್ತಾ? ಸ್ಟೈಲಿಶ್ ಸ್ಟಾರ್ ಎದುರಿಸಬಹುದಾದ ಕಂಟಕಗಳೇನು?
ಅಲ್ಲು ಅರ್ಜುನ್ ವಿರುದ್ಧ ಖಾಕಿ ಮೆಗಾ ಪ್ಲಾನ್ ಏನೇನು ನೋಡೋಣ. ಐಕಾನ್ ಸ್ಟಾರ್ಗೆ ಕಾಲ್ ತುಳಿತ ಕೇಸ್ ಕುತ್ತು. ಮತ್ತೆ ಅರೆಸ್ಟ್ ಆಗ್ತಾರಾ ಅಲ್ಲು ಅರ್ಜುನ್? ಪುಷ್ಪ 2 ಐಕಾನ್ ಸ್ಟಾರ್ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಬಿಗ್ ಅಂಡ್ ಮೋಸ್ಟ್ ಅವೈಟೆಡ್ ಸಿನಿಮಾ. ಆದರೆ ಪುಷ್ಪ 2 ಸಿನಿಮಾಗೆ ಆರಂಭದಲ್ಲೇ ವಿಘ್ನ ಎದುರಾಗಿತ್ತು. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಮತ್ತು ಮಹಿಳೆ ರೇವತಿ ಸಾವು ಪ್ರಕರಣ ಅಲ್ಲು ಅರ್ಜುನ್ಗೆ ಕಂಟಕವಾದಂತಿದೆ. ಈಗಾಗಲೇ ಅರೆಸ್ಟ್ ಆಗಿದ್ದಂತಹ ಟಾಲಿವುಡ್ನ ಅಲ್ಲು ಅರ್ಜುನ್ಗೆ ತೆಲಂಗಾಣ ಹೈಕೋರ್ಟ್ 4 ವಾರಗಳ ಮಧ್ಯಂತರ ಜಾಮೀನು ನೀಡಿತ್ತು. ಅಲ್ಲು ಅರ್ಜುನ್ಗೆ ಜನವರಿ 21ರವರೆಗೆ ಜಾಮೀನು ಇರಲಿದೆ. ಆದರೆ ತೆಲಂಗಾಣ ಪೊಲೀಸರು ಅವರ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಷ್ಟಕ್ಕೂ ಪೊಲೀಸರ ಈ ದಿಢೀರ್ ನಡೆಗೆ ಕಾರಣವೇನು? ಅಲ್ಲು ಮತ್ತೆ ಅರೆಸ್ಟ್ ಆಗ್ತಾರಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಹೈಕೋರ್ಟ್ ನಟನಿಗೆ ಜಾಮೀನು ಮಂಜೂರು ಮಾಡಿದ್ದು ಕೆಲವು ಷರತ್ತುಗಳನ್ನು ವಿಧಿಸಿದೆ. ಆದರೆ ಅಲ್ಲು ಅರ್ಜುನ್ ಆ ಷರತ್ತುಗಳನ್ನು ಪಾಲಿಸದೆ ಮತ್ತೆ ಮತ್ತೆ ಪ್ರೆಸ್ ಮೀಟ್ ಮಾಡುತ್ತಾ ಇಷ್ಟ ಬಂದಂತೆ ವರ್ತನೆ ಮಾಡುತ್ತಿದ್ದಾರೆ ಅಂತ ಪೊಲೀಸರು ಆರೋಪಿಸಿದ್ದಾರೆ ಎನ್ನಲಾಗಿದೆ. ಇದು ಜಾಮೀನು ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಪೊಲೀಸರು ಹೇಳ್ತಿದ್ದಾರಂತೆ. ಜಾಮೀನಿಗೆ ಸಮಸ್ಯೆ ಆಗುವುದು ಯಾಕೆ? ಬೇಲ್ ಸಿಕ್ಕ ನಂತರ ಯಾವುದೇ ಪ್ರತಿಕ್ರಿಯೆ ನೀಡಬಾರದು. ಪ್ರತಿಕ್ರಿಯೆ ನೀಡದಂತೆ ನಿಯಮ ಕೂಡ ಇದೆ. ಆದರೆ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ನಡೆಸಿದ್ದಾರೆ. ಕಾನೂನು ತಜ್ಞರು ಕೂಡ ಇದನ್ನೇ ಹೇಳುತ್ತಿದ್ದಾರೆ. ಈ ನಡುವೆ ಅಲ್ಲು ಬಗ್ಗೆ ಸಿಎಂ ರೇವಂತ್ ಕೂಡ ಮಾತನಾಡಿದ್ದಾರೆ. ಒಟ್ನಲ್ಲಿ ಪುಷ್ಪ 2 ಸಿನಿಮಾ ರಿಲೀಸ್ ಬಳಿಕ ಅಲ್ಲು ಅರ್ಜುನ್ ನಾನಾ ಸವಾಲುಗಳನ್ನು ಎದುರಿಸುವಂತಾಗಿದೆ. ನಿಯಮ ಮೀರಿದ ಹಿನ್ನೆಲೆ ಮತ್ತೆ ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಾರಾ? ಮತ್ತೆ ಜೈಲು ಸೇರಿದ್ರೆ ಯಾವೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಅಲ್ಲು ಅರ್ಜುನ್ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಅವ್ರಿಗೆ ಕಾನೂನಿನ ತೊಡಕುಗಳು ಏನೆಲ್ಲ ಉಂಟಾಗಬಹುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬೇಲ್ ಸಿಕ್ಕಿದ ನಂತರ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಕಂಡೀಷನ್ಸ್ ಮೇಲೆ ಬೇಲ್ ಕೊಟ್ಟಿರ್ತಾರೆ. ಹಾಗಾಗಿ ಬೇಲ್ ಸಿಕ್ಕಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂಥದ್ದು ಇರ್ಬೋದು, ಅಥವಾ ಪಬ್ಲಿಕ್ ಡೊಮೈನಲ್ಲಿ ಬಂದು ಪ್ರತಿಕ್ರಿಯೆ ಕೊಡುವಂಥದ್ದು, ಇಂಥದ್ದನ್ನು ಯೂಶ್ವಲಿ ಮಾಡಲ್ಲ. ಪ್ರತಿಕ್ರಿಯೆ ನೀಡದಂತೆ ನಿಯಮ ಕೂಡ ಇದೆ. ಅಲ್ಲು ಅರ್ಜುನ್ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಆದರೆ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ನಡೆಸಿದ್ರು ಕೂಡ ಅವರ ತಮ್ಮ ಅಭಿಪ್ರಾಯವನ್ನು ಅತ್ಯಂತ ಸ್ಪಷ್ಟವಾಗಿ ಮಾಧ್ಯಮಗಳ ಎದುರು ಹೇಳಿದ್ರು. ಕಾನೂನು ತಜ್ಞರು ಕೂಡ ಅದನ್ನು ಹೇಳ್ತಾ ಇದ್ದಾರೆ, ಇದು ಪ್ರಾಬ್ಲಮ್ ಆಗ್ಬೋದು ಅಲ್ಲು ಅರ್ಜುನ್ಗೆ ಅಂತ. ಈ ನಡುವೆ ಅಲ್ಲು ಅರ್ಜುನ್ ಕೇವಲ ತಮ್ಮ ಬಗ್ಗೆ ಮಾತ್ರ ಅಲ್ಲ, ಒನ್ಸ್ ಅಗೇನ್ ಸಿಎಂ ರೇವಂತ್ ಬಗ್ಗೆ ರೇವಂತ್ ರೆಡ್ಡಿ ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಅಂದರೆ ಹೇಗೆ ಅಲ್ಲು ಅರ್ಜುನ್ ತಪ್ಪು ಮಾಡಿದ್ದಾರೆ ಅನ್ನೋದನ್ನು ರೇವಂತ್ ರೆಡ್ಡಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ಅಲ್ಲು ಅರ್ಜುನ್ಗೆ ಮತ್ತೆ ಸಮಸ್ಯೆ ಉಂಟು ಮಾಡಬಹುದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಅಲ್ಲಿ ಹೈದರಾಬಾದ್ನಲ್ಲಿ ಈ ಎಲ್ಲ ಹೈಡ್ರಾಮಾ ನಡೀತಾ ಇದ್ದಾಗ ಮಲ್ಲಿಕಾರ್ಜುನ್ ಮರಕಲೆ ನಮಗೆ ಹೈದರಾಬಾದ್ನಿಂದ ಗ್ರೌಂಡ್ ಝೀರೋ ರಿಪೋರ್ಟ್ ಕೊಡ್ತಾ ಇದ್ರು. ನೇರವಾದ ರಿಪೋರ್ಟ್ನ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದ್ರು. ಸೊ ಏನೇನು ನಡೀತು ಅಂತ ತಿಳ್ಕೊಳ್ಳೋಣ. ಮಲ್ಲಿಕಾರ್ಜುನ್ ಮರಕಲೆ, ಈಗ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಈ ಒಂದು ಕಾಳಗ ಒಂದು ಹೊಸ ಮಜಲನ್ನು ತಲುಪಿದೆಯಾ? ಇದು ಮುಂದೆ ಯಾವ ಹಂತಕ್ಕೆ ಹೋಗಬಹುದು? ಏನೆಲ್ಲ ಆಗಬಹುದು? ಅಲ್ಲು ಅರ್ಜುನ್ ಆಸ್ ಆಫ್ ನಾವು ಸೇಫಾ ಅಲ್ವಾ? ಏನೆಲ್ಲ ಆಗ್ಬೋದು ಮರಕಲೆ? ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಇವತ್ತು ಅಲ್ಲು ಅರ್ಜುನ್ ವರ್ಸಸ್ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಂಥೇಳಿ ಒಂದು ಜಿದ್ದಿನೇ ಬಿದ್ದದ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಜನರಿಗೆ ಕೂಡ, ತೆಲಂಗಾಣ ಜನರು ಕೂಡ ಸಾಕಷ್ಟು ಒಂದು ಕುತೂಹಲದಿಂದ ಯಾವ ರೀತಿ ಒಂದು ಪುಷ್ಪ 2 ಫಿಲಿಮಲ್ಲಿ ಯಾವ ರೀತಿ ಒಂದು ಕುತೂಹಲದಿಂದ ಆ ಫಿಲಿಮನ್ನು ನೋಡಿದ್ದಾರೆ, ಆ ಫಿಲಿಮ್ ಮಾದರಿಯಲ್ಲೇ ಈ ಒಂದು ಪ್ರಕರಣ ನಡೀತಾ ಇದೆ ಅಂತ ಹೇಳ್ಬೋದು. ಏನು ಈಗಾಗಲೇ ಆ ಪುಷ್ಪ 2 ಫಿಲಿಮ್ನ ಏನು ಪ್ರೀಮಿಯರ್ ಶೋ ಡಿಸೆಂಬರ್ 4ರಂದು ನಡೀತದೆ. ಆ ಸಂದರ್ಭದಲ್ಲಿ ಈಗಾಗಲೇ ಆ ಸಂಧ್ಯಾ ಥಿಯೇಟರ್ ಮಾಲೀಕರು ಪೊಲೀಸರಿಗೆ ಅಂದರೆ ಈಗಾಗಲೇ ಭದ್ರತೆ ಕುರಿತು ಪತ್ರ ಬರೀತಾರೆ. ಆದರೆ ಪೊಲೀಸರು ಕೂಡ ಆ ಭದ್ರತೆ ನೀಡ್ಲಿಕ್ಕಾಗಲ್ಲ, ಯಾಕಂದ್ರೆ ಸಾಕಷ್ಟು ಜನರು ಬರ್ತಾರೆ, ಸಮಸ್ಯೆ ಆಗ್ತದ ಅಂಥೇಳಿ ಅವ್ರು ಕೂಡ ಒಂದು ಪತ್ರ ಕೂಡ ಬರೀತಾರೆ. ಆದರೂ ಭೀ ಅಲ್ಲು ಅರ್ಜುನನ ಸಂಧ್ಯಾ ಥಿಯೇಟರ್ಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ದೊಡ್ಡ ದುರಂತವೇ ನಡೀತದೆ ಅಂತ ಹೇಳ್ಬೋದು. ಆದರೆ ಈಗಾಗಲೇ ಆ ದುರಂತದ ಬಗ್ಗೆ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆ ಸದನದಲ್ಲಿ ಸ್ಪಷ್ಟವಾಗಿ ಏನದಂದ್ರೆ ಈಗಾಗಲೇ ವಿರೋಧ ಪಕ್ಷದವರಿಗೆ ಉತ್ತರ ಕೂಡ ಕೊಟ್ಟಿದ್ದಾರೆ. ಟೋಟಲಿ ಸಾಕಷ್ಟು ಅಂದರೆ ಜನದಟ್ಟಣೆ
ಇದ್ದರೂ ಕೂಡ ಒಂದು ಮಹಿಳೆ ಏನದಂದ್ರೆ ಅಲ್ಲಿ ಸತ್ತು ಹೋಗ್ತಾಳೆ ಸಂಧ್ಯಾ ಥಿಯೇಟರ್ ಆವರಣ ಒಳಗಡೆ. ಇಷ್ಟಾದ್ರೂ ಬಿ ಅಲ್ಲು ಅರ್ಜುನ್ ಒಳಗಡೆ ಹೋಗಿ ಫಿಲಿಮ್ ವೀಕ್ಷಣೆ ಮಾಡ್ತಾರೆ, ರೋಡ್ ಶೋ ಮಾಡ್ತಾರೆ. ಮತ್ತು ಈಗಾಗಲೇ ಆ ಮಗು ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದೆ. ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅಂಥೇಳಿ ಆ ತಿರುಗೇಟ್ ಕೊಡ್ತಾರೆ. ಆ ತಿರುಗೇಟಿಗೆ ಅಲ್ಲು ಅರ್ಜುನ್ ಕೂಡ, ಅಲ್ಲು ಅರ್ಜುನ್ ಇರ್ಬೋದು, ಅವ್ರ ತಂದೆಯವರು ಇರ್ಬೋದು, ವಿಶೇಷವಾಗಿ ಅವ್ರ ತಂದೆಯವರು, ನಿರ್ದೇಶಕರು, ಇತರೆ ನಟ ಏನೋ ಹೇಳಿಕೆ ಕೊಟ್ಟು ನಡಿಬೋದು. ಆದರೆ ಈಗಾಗಲೇ ಹೈಕೋರ್ಟಿಂದ ಜಾಮೀನು ಮೇಲೆ ಹೊರಗಡೆ ಇದ್ದಂಥ ಅಲ್ಲು ಅರ್ಜುನ್ ನಿಜಕ್ಕೂ ಮಾಧ್ಯಮಗಳಿಗೆ ಏನದಂದ್ರೆ ನೇರವಾಗಿ ಹೇಳಿಕೆ ಕೊಡಬಾರ್ದು ಎಂಬುದು ನಿಯಮ ಕೂಡ ಇರ್ತದೆ. ಆದರೆ ಅಲ್ಲು ಅರ್ಜುನ್ ಏನಂದ್ರೆ ಈಗಾಗಲೇ ಹೈಕೋರ್ಟ್ ಜಾಮೀನು ನಂತರ ಬಿಡುಗಡೆ ಆದ ನಂತರ ಅವ್ರ ಮನೆಗೆ ಬಂದ ನಂತರ ಮಾಧ್ಯಮದ ಮುಂದೆ ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಅದರ ನಂತರ ಮತ್ತೆ CM ಅವ್ರ ಸದನದಲ್ಲಿ ಈಗಾಗಲೇ ಅಲ್ಲು ಅರ್ಜುನ್ ಕುರಿತ ಘಟನೆ ಕುರಿತು ವಿರೋಧ ಪಕ್ಷದವರಿಗೆ ಉತ್ತರ ಕೊಟ್ಟ ಸಂದರ್ಭದಲ್ಲಿ ಮತ್ತೇನದಂದ್ರೆ ಹೇಳಿಕೆ CM ಅವ್ರ ನಡೆ ಸರಿ ಇಲ್ಲ, ನಾನು ಈಗಾಗಲೇ ಆ ಒಂದು ಕುಟುಂಬಸ್ಥರು ಒಂದು ಇದ್ದೀನಿ ಅಂಥೇಳಿ ಇಂಥ ಹೇಳಿಕೆ ಮತ್ತು CM ಅವ್ರ ವಿರುದ್ಧ ಹೇಳಿಕೆ ಕೊಡ್ತಾರೆ. ಇದು ಎಲ್ಲೋ ಒಂದು ಕಡೆ ರಾಜಕೀಯ ಹಗ್ಗ ಜಗ್ಗಾಟ, ರಾಜಕೀಯ ತೀವ್ರ ಸ್ವರೂಪಕ್ಕೆ ಎಲ್ಲೋ ಒಂದು ಕಡೆ ಪುಷ್ಪರಾಜ್ ಅಲ್ಲು ಅರ್ಜುನ್ ಏನದಂದ್ರೆ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಏನು ರೇವಂತ್ ರೆಡ್ಡಿ ಇದ್ದಾರೆ, ಅವ್ರು ಇನ್ನೊಂದು ಸರಿ ಅಲ್ಲು ಅರ್ಜುನಿಗೆ ಒಳಗೆ ಹಾಕಲೇಬೇಕು ಅಂಥೇಳಿ ಪಣ ತೊಟ್ಟಾರ ಅಂಥೇಳಿ ವಿರೋಧ ಪಕ್ಷದವರ ಬಾಯಿಯಿಂದ ಈಗಾಗಲೇ ಕೇಳೋದ್ರಾಗ ಬರ್ತಾಯಿದೆ ಅಂತ ಹೇಳ್ಬೋದು. ನಿನ್ನೇನು ಅಲ್ಲಿಂದ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಡಿಸೆಂಬರ್ 4ರಂದು ನಡೆದಂಥ ಘಟನೆ, ಆ ಘಟನೆಗೆ ನೇರ ಹೊಣೆ ಏನು ಈಗಾಗಲೇ ಚಿತ್ರನಟ ಪುಷ್ಪರಾಜ್ ಅಲ್ಲು ಅರ್ಜುನ್ ಇದ್ದಾರೆ, ಅವರೇ ಹೊಣೆ ಅಂಥೇಳಿ ಅಂದು ನಡೆದಂಥ ಘಟನೆಯ ಕುರಿತು ಏನು ವಿಡಿಯೋಗಳು CCTVಗಳನ್ನು ಬಿಡುಗಡೆ ಮಾಡ್ತಾರೆ. ಅದನ್ನು ವೀಕ್ಷಣೆ ಮಾಡಿದ ಕೆಲವರು ಈಗಾಗಲೇ ಅಂದ್ರೆ ಕಾಂಗ್ರೆಸ್ ಶ್ರೀನಿವಾಸ್ ರೆಡ್ಡಿ, ಅಲ್ಲು ಈಗಾಗಲೇ ರೇವಂತ್ ರೆಡ್ಡಿ ಅವರ ಆಪ್ತ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ 6ರಿಂದ 7 ಜನ ಅಲ್ಲು ಅರ್ಜುನ್ ಜುಬ್ಲಿ ಹಿಲ್ಸ್ನಲ್ಲಿದ್ದಂಥ ಅವ್ರ ಮನೆ ಮೇಲೆ ದಾಳಿ ಕೂಡ ಮಾಡ್ತಾರೆ. ಪೊಲೀಸರು ವಶಕ್ಕೆ ತೊಗೊಂಡು ಇನ್ಕ್ವೈರಿ ಮಾಡಿನಾಗ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಎಂಬುದು ಮಾಹಿತಿ ಕೂಡ ಎಲ್ಲೋ ಒಂದು ಕಡೆ ಲಭ್ಯ ಆಗ್ತದೆ ಅಂತ ಹೇಳ್ಬೋದು. ಹೀಗಾಗಿ ಆ ತೆಲಂಗಾಣದಲ್ಲಿ ನಿಜಕ್ಕೂ ಎಲ್ಲೋ ಒಂದು ಕಡೆ ಅಲ್ಲು ಅರ್ಜುನ್ ವರ್ಸಸ್ ಕಾಂಗ್ರೆಸ್ ಬಿಗ್ ಫೈಟ್ ನಡೀತಾ ಇದೆ ಅಂತ ಹೇಳ್ಬೋದು. ಇದಕ್ಕೆ ಪುಷ್ಟಿ ಎಂಬಂತೆ ಇತರೆ ಪಕ್ಷದವರು ಕೂಡ ಕಾಂಗ್ರೆಸ್ ವಿರುದ್ಧ ಗುಡುಗ್ತಾ ಇದ್ದಾರೆ. ಅಂದರೆ ಫಿಲಿಮ್ ಇಂಡಸ್ಟ್ರಿ, ಫಿಲಿಮ್ ಚಿತ್ರನಟರು ಅವ್ರಿಗೆ ಈ ರೀತಿ ಏನದಂದ್ರೆ ನಡ್ಕೊಂಡ್ರೆ ಫಿಲಿಮ್ ಇಂಡಸ್ಟ್ರಿ ತೆಲಂಗಾಣದಲ್ಲಿ ಇರ್ತದೇನು, ಫಿಲಿಮ್ ಇಂಡಸ್ಟ್ರಿಗೆ ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಮತ್ತು ಈಗ ತಾನೇ ಕೆಲವು ಡೈರೆಕ್ಟರ್ಗಳು, ನಿರ್ದೇಶಕರು ಸಭೆಯನ್ನು ನಡೆಸಿ ತೆಲಂಗಾಣ CM ರೇವಂತ್ ರೆಡ್ಡಿ ಅವ್ರಿಗೆ ಕೂಡ ಭೇಟಿ ಆಗ್ಲಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನೋಡ್ರೆ ಏನು ಪುಷ್ಪ 2 ಮೂವಿಯ ಒಳಗಡೆ ಇದ್ದಂಥ ಘಟನೆಗಳೇ ಎಲ್ಲೊಂದು ಕಡೆಗೂ ತೆಲಂಗಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಫಿಲಿಮ್ ಮಾದರಿಯ ಟ್ವಿಸ್ಟ್. ನಲ್ಲಿ ಕಾಲ್ತುಳಿತದ ವೇಳೆ ಸಂಭವಿಸಿದ ರೇವತಿ ಸಾವು ಇದೀಗ ಬೇರೆ ಮಜಲನ್ನ ಪಡೆದಿದೆ. ಈ ವಿಚಾರವಾಗಿ ಅಲ್ಲು ಅರ್ಜುನ್ ಹಾಗೂ ರೇವಂತ್ ರೆಡ್ಡಿ ನಡುವೆ ವಾಕ್ ಸಮರದ ಜೊತೆಗೆ ಬಿಗ್ ಫೈಟ್ ಏರ್ಪಟ್ಟಿದೆ. ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಫೈಟ್. ಪುಷ್ಪ ಮನೆ ಮೇಲೆ ಕಲ್ಲು ತೂರಾಟ. ಹೈದರಾಬಾದ್ನಲ್ಲಿ ಅಲ್ಲು ಫ್ಯಾನ್ ರೇವತಿ ಸಾವು ವಿಚಾರ ಇದೀಗ ಬೇರೆ ಆಯಾಮವೇ ಪಡೆದಿದೆ ಎನ್ನಲಾಗ್ತಿದೆ. ತೆಲುಗು ನಟ ಅಲ್ಲು ಅರ್ಜುನ್ ಹಾಗೂ ಹೈದರಾಬಾದ್ CM ರೇವಂತ್ ರೆಡ್ಡಿ ನಡುವೆ ಬಿಗ್ ಫೈಟ್ ನಡೀತಿದೆ. ನಟರ ವಿರುದ್ಧ ಹೈದರಾಬಾದ್ CM ರೇವಂತ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದು, ಇದಕ್ಕೆ ಅಲ್ಲು ಅರ್ಜುನ್ ಕೌಂಟರ್ ಕೂಡ ಕೊಟ್ಟಿದ್ದಾರೆ. बाहर गाड़ी में बिठाने के बाद फिर जाते होकर फिर रूफटॉप निकाल के फिर लोगों को ऐसा कर रहा, तो ये कैसे इंसान है? हम लोग क्या बोलना है सर? मुझे तो समझ में नहीं आ रहा. मैं बाहर ये बोल भी नहीं सकता हूं, अगर कुर्सी में बैठकर खामोश भी नहीं बैठ सकता हूं. ఇట్స్ అన్ యాక్సిడెంట్. ఇది ఎవరి తప్పు కాదు, ఇది ప్యూర్లీ ఒక యాక్సిడెంట్. అందరూ పాజిటివ్ ఇంటెన్షన్తో పోలీస్ కూడా ప్రొటెక్షన్ ఇవ్వాలని, నేను కూడా మంచి సినిమా అందివ్వాలని, లేకపోతే చేసారు అందరు థియేటర్స్ కూడా జనాల్ని సేఫ్గా చూసుకోవాలని అందరూ ఒక మంచి ఇంటెన్షన్తో చేసినా కూడా ఒక ప్యూర్లీ ఒక యాక్సిడెంట్, ఇది ఒక హ్యూమన్ యాక్సిడెంట్, ఎవరి కంట్రోల్లో లేదు. ఫస్ట్లీ అది అందరికి చెప్దాం అనుకున్నాను. అండ్ ರೇವಂತ್ ರೆಡ್ಡಿಗೆ ತಿರುಗೇಟು ನೀಡಿದ ಅಲ್ಲು ಅರ್ಜುನ್ ವಿರುದ್ಧ ಕೆಲವರು ಆಕ್ರೋಶಗೊಂಡಿದ್ದಾರೆ. ಅಲ್ಲು ಮನೆ ಮುಂದೆ ಪ್ರತಿಭಟನೆಗೆ ಯತ್ನಿಸಿದ್ದು, ಹೈದರಾಬಾದ್ನ ಜುಬಿಲಿ ಹಿಲ್ಸ್ನ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಮನೆ ಮುಂದಿದ್ದ ಹೂಕುಂಡ ಒಡೆದು ಆಕ್ರೋಶಗೊಂಡಿದ್ದಾರೆ. ಕಲ್ಲು ತೂರಾಟ ನಡೆಸಿದ 8 ಮಂದಿಯನ್ನ ಜುಬಿಲಿ ಹಿಲ್ಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲು ಅರ್ಜುನ್ ಅವರು ಕಾಂಗ್ರೆಸ್ ಪರ ಅಭಿಯಾನ ಮಾಡದ್ದಕ್ಕೆ ಅವರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ. ಹೀಗಾಗಿ ಅಲ್ಲು ಅವರನ್ನ ಟಾರ್ಗೆಟ್ ಮಾಡಲಾಗಿದೆ.
ಅಂತ ಅಮಿತ್ ಮಾಳವೀಯ ಟ್ವೀಟ್ ಮಾಡಿದ್ದಾರೆ. ಈ ಹಗ್ಗ ಜಗ್ಗಾಟ ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪುಷ್ಪ 2 ರಿಲೀಸ್ ಆಗಿ ಎಲ್ಲೆಡೆ ಅದ್ದೂರಿ ಪ್ರದರ್ಶನ ಕಾಣ್ತಾ ಇದೆ. ಈ ನಡುವೆ ತೆಲಂಗಾಣ ಸಿಎಂ ವರ್ಸಸ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅನ್ನೋ ಹಂಗಾಗಿದೆ. ರಾಜಕೀಯ ದ್ವೇಷ ಜೋರಾಗಿದ್ದು ನಾನಾ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಇದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿನ ತೆಲಂಗಾಣದಲ್ಲಿ ಸೇಡಿನ ರಾಜಕೀಯ ಜೋರು. ಸಂಧ್ಯಾ ಥಿಯೇಟರ್ ಮುಂದೆ ಕಾಲ್ತುಳಿತ, ಮಗನ ಪ್ರಾಣ ಉಳಿಸಲು ತಂದೆಯ ಹರಸಾಹಸ, ಕಾಲ್ತುಳಿತಕ್ಕೆ ಬಲಿಯಾದ ರೇವತಿ. ಇದು ನಿಮ್ಗೆಲ್ಲ ಮೊದಲೇ ಗೊತ್ತಿರುವ ಹಾಗೆ ತೆಲಂಗಾಣದಲ್ಲಿ ನಡೆದಿದ್ದ ಪುಷ್ಪ 2 ಸಿನಿಮಾ ವೇಳೆ ಕಾಲ್ತುಳಿತ ಕೇಸ್. ಈ ಪ್ರಕರಣದಿಂದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ಅನ್ನುವ ಹಾಗಾಗಿದೆ. ಇಬ್ಬರ ಮಧ್ಯೆ ಟಾಕ್ ಫೈಟ್ ಕೂಡ ಜೋರಾಗಿದೆ. ಈಗಾಗಲೇ ಇದೇ ಕೇಸ್ನಲ್ಲಿ ಅರೆಸ್ಟ್ ಆಗಿ ಬಂದಿರುವ ಅಲ್ಲು ಅರ್ಜುನ್ ವಿರುದ್ಧ ರೇವಂತ್ ರೆಡ್ಡಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದರ ಮಧ್ಯೆ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಡಿಸೆಂಬರ್ 4ರಂದು ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದ ಕಾಲ್ತುಳಿತದ ಸಿಸಿಟಿವಿ ದೃಶ್ಯಾವಳಿಗಳನ್ನ ರಿಲೀಸ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಜಿತೇಂದರ್, ಅಲ್ಲು ಅರ್ಜುನ್ ಮೇಲೆ ವೈಯಕ್ತಿಕ ದ್ವೇಷವಿಲ್ಲ, ಜನರ ಸುರಕ್ಷತೆ